ನನ್ನ ಹೆಸರಿನಲ್ಲೇ ಚಂದ್ರಶೇಖರ್ ನಂಗ್ಲಿ ಅಂತಿದೆ. ನನ್ನನ್ನು ಚಂದ್ರಶೇಖರ್ ಅಂತ ಯಾರು ಕರೆಯಲ್ಲ. ನನ್ನ ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿಯೊಬ್ಬರು ನಂಗ್ಲಿಯವರು ನಂಗ್ಲಿ ಸರ್ ಅಂತ ಕರೀತಾರೆ. ಅದು ನನಗೆ ಒಂದು ರೀತಿ ಪೂರ್ವಿಕರ ಈ ಸ್ಥಳೀಯ ಭೂಗೋಳದ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೆ. ಮೊದಲನೇದಾಗಿ ಕನ್ನಡ ಪರಿಚಾರಕರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟಕರು ಆದಂತಹ ಇದೇ ಗ್ರಾಮದ BR ಪ್ರಭಾಕರ್ ಗುಪ್ತಾ ಅವರನ್ನು ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಸಂಬಂಧಪಟ್ಟ ಸಮಿತಿಗೆ, ಸಂಘಟಕರಿಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಏಕೆಂದರೆ ಸಾಮಾನ್ಯವಾಗಿ ಸಾಹಿತ್ಯ ಸಮ್ಮೇಳನಗಳಿಗೆ ಸಾಹಿತಿಗಳನ್ನು ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಆದರೆ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ಕಂಡಿದ್ದೀವಿ. ಅದು ಉತ್ತಮವಾದ ಬದಲಾವಣೆ. ಆ ದೃಷ್ಟಿಯಿಂದ ನಾನು ಪ್ರಭಾಕರ್ ಗುಪ್ತಾ ಅವರನ್ನು ನಾನಿಲ್ಲಿ ಈಗ ಆರಂಭದಲ್ಲಿ ಅಭಿನಂದಿಸಿದೆ. ಮತ್ತೆ ಮುಂದುವರೆದು ಇನ್ನೊಂದು ಮಾತನ್ನು ನಾನು ಹೇಳಬೇಕು. ಏನದು ಅಂದರೆ, ರೈತರಿಗೂ ಮತ್ತು ರಾಜರಿಗೂ ಸಮಾನ ಧರ್ಮವನ್ನು ಪ್ರತಿಪಾದಿಸಿದ ಮೊದಲ ವ್ಯಕ್ತಿ, ನನ್ನ ಅಧ್ಯಯನದ ಮಿತಿಯಲ್ಲಿ ಹೇಳ್ತಾ ಇದ್ದೇನೆ, ಶ್ರೀಕೃಷ್ಣ ದೇವರಾಯ. ಆತ ಆಮುಕ್ತ ಮೌಲ್ಯದಲ್ಲಿ ಒಂದು ಜಮೀನನ್ನು ರಕ್ಷಣೆ ಮಾಡುವ ರೈತನಿಗೂ ದೇಶವನ್ನು ರಕ್ಷಣೆ ಮಾಡುವ ರಾಜನಿಗೂ ಸಮಾನ ಧರ್ಮವನ್ನು ಹೇಳಿದ. ರೈತನೇ ರಾಜ ಎಂಬ ಮಾತನ್ನು ಶ್ರೀಕೃಷ್ಣ ದೇವರಾಯ ಹೇಳಿದ. ನಾವೆಲ್ಲರೂ ಎದ್ದು ನಿಂತು ಈ ಕಾರ್ಯಕ್ರಮದ ಆರಂಭದಲ್ಲಿ ನಾಡಗೀತೆಯನ್ನು ಹಾಡಿದ್ವಿ. ತನ್ಮೂಲಕ ಕುವೆಂಪು ರಚಿಸಿದ ನಾಡಗೀತೆಗೆ ನಮ್ಮ ಗೌರವ ನಮನವನ್ನು ಸಲ್ಲಿಸಿದ್ವಿ. ಮತ್ತೆ ನಾವೆಲ್ಲ ಕೂತ್ಕೊಂಡ್ಬಿಟ್ವಿ. ಆಮೇಲೆ ಸ್ವಾಗತ ಮಾಡೋದಕ್ಕೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಜಗದೀಶ್ ಅವರು ಸಿದ್ಧರಾದರು. ಆಗ ನಮ್ಮ MLA ಸಮೃದ್ಧಿ ಮಂಜುನಾಥ್ ಅವರು ತಡೆದು ರೈತ ಗೀತೆಯನ್ನು ಆಡಬೇಕು ಅಂತ ಹೇಳಿದರು. ಇದು ನನಗೆ ತುಂಬ ಇಷ್ಟ ಆಯಿತು. ನಾನು ತಕ್ಷಣ MLA ಅವ್ರನ್ನ ಅಭಿನಂದಿಸಿದೆ. ಒಳ್ಳೆ ಕೆಲಸ ಮಾಡಿದ್ರಿ ಸರ್. ಏಕೆಂದರೆ ರೈತರು ಬೆಳೆದ್ರೇ ನಾವೆಲ್ಲರೂ ಎಲ್ಲ ಕಲೆ, ವಿಜ್ಞಾನ ಪ್ರತಿಯೊಂದು ಹರಡಬೇಕು ಅಂತ ಅಂದರೆ ರೈತರ ಅನ್ನವೇ ನಮಗೆ ಸಾಕ್ಷಿ. ಕುವೆಂಪು ಕೂಡ ರೈತ ಗೀತೆಯನ್ನು ಆಡಿದ್ದಾರೆ. ಅದನ್ನು ಕೂಡ ಕಾರ್ಯಕ್ರಮದಲ್ಲಿ ಆಡಬೇಕು ಅಂತ ಜೀವ ಇದೆ. ನಾಡಗೀತೆಯ ಜೊತೆಗೆ ರೈತ ಗೀತೆಯನ್ನು ಆಡಬೇಕು ಅಂತ ಜೀವ ಇದೆ. ಆದರೆ ಎಷ್ಟೋ ಸತಿ ಅದನ್ನು ಅನುಷ್ಠಾನಕ್ಕೆ ತರುವುದಿಲ್ಲ. ಇವತ್ತು ಅದನ್ನು ಅನುಷ್ಠಾನಗೊಳಿಸಿದ ನಮ್ಮ MLA ಸಮೃದ್ಧಿ ಮಂಜುನಾಥ್ ಅವರನ್ನು ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನಾನು ನಿವೃತ್ತನಾದ ಮೇಲೆ ಫೇಸ್ಬುಕ್ಕನ್ನು ಹೆಚ್ಚು ಬಳಸಿದೆ. ಅದನ್ನು ವೇದಿಕೆ ಮಾಡಿಕೊಂಡೆ. ಯಾಕೆಂದರೆ ಇವತ್ತು ಪ್ರಿಂಟ್ ಮೀಡಿಯಾ ಹಿಂದೆ ಸರಿತಾ ಇದೆ. ಯಾವುದನ್ನು ನಾವು ಡಿಜಿಟಲ್ ಮೀಡಿಯಾ ಅಂತ ಕರಿತೀವೋ ಅದು ಹೆಚ್ಚು ವ್ಯಾಪಕ ಆಗ್ತಾ ಇದೆ. ಈ ದೃಷ್ಟಿಯಿಂದ ನಾನು ಫೇಸ್ಬುಕ್ಕನ್ನು ಕಲ್ತ್ಕೊಂಡು, ಕನ್ನಡದಲ್ಲಿ ಟೈಪ್ ಮಾಡೋದನ್ನು ಕಲ್ತ್ಕೊಂಡು, ನನ್ನ ವಿಚಾರಗಳನ್ನು ನೇರವಾಗಿ ಫೇಸ್ಬುಕ್ಕಲ್ಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹೆಸರನ್ನು ಪೆರೆಸೂಡಿಗ ನಂಗಲಿ ಅಂತ ಇಟ್ಕೊಂಡೆ. ಎಲ್ಲರೂ ಇದೇನಪ್ಪ ಇದು ಪೆರೆಸೂಡಿಗ ಅಂದರೆ ಏನು ಅಂತ ನನ್ನನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಹೇಳಿದೆ, ಚಂದ್ರಶೇಖರ್ ಅಂದರೆ ಏನೋ ಅದೇನೆ. ಪೆರೆ ಅಂದರೆ ಚಂದ್ರ, ಸೂಡಿಗ ಅಂದರೆ ಶೇಖರ್. ಅಂದರೆ ಅಚ್ಚ ಕನ್ನಡದಲ್ಲಿ ನನ್ನ ಹೆಸರು ಪೆರೆಸೂಡಿಗ. ಆದರೆ ಚಂದ್ರಶೇಖರ್ ಏನು? ಸಂಸ್ಕೃತ. ಇದು ನಮ್ಗೆ ಗೊತ್ತೇ ಆಗೋದಿಲ್ಲ ಎಷ್ಟೋ ಸತಿ. ಯಾವುದು ಕನ್ನಡ, ಯಾವುದು ಸಂಸ್ಕೃತ ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ. ಆ ವಿಷಯದಲ್ಲಿ ಒಳ ಹೊಕ್ಕವರಿಗೆ ಮಾತ್ರ ಯಾವುದು ಕನ್ನಡ, ಯಾವುದು ಸಂಸ್ಕೃತ ಅನ್ನೋದು ಗೊತ್ತಾಗುತ್ತೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ಕನ್ನಡ ಸಾಹಿತ್ಯ ಸಮ್ಮೇಳನ. ಆದ್ರಿಂದ ಕನ್ನಡ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಎಷ್ಟೋ ಸತಿ ನಾವು ಪದಗಳನ್ನು ಬಳಸ್ತೀವಿ, ಅದರ ಅರ್ಥಗಳೇ ಗೊತ್ತಿರಲ್ಲ. ಕನ್ನಡ ಮತ್ತು ಕರ್ನಾಟಕ ಸಮಾನಾರ್ಥಕ ಶಬ್ದಗಳು. ಕನ್ನಡ ಅನ್ನೋದು ಅಚ್ಚ ಕನ್ನಡ ಶಬ್ದ, ಕರ್ನಾಟಕ ಅನ್ನೋದು ಸಂಸ್ಕೃತ ಶಬ್ದ. ಅಷ್ಟೇ ವ್ಯತ್ಯಾಸ, ಇನ್ನೇನು ವ್ಯತ್ಯಾಸ ಇಲ್ಲ. ಎರಡರ ಅರ್ಥ ಒಂದೇನೆ. ಏನಿದ್ರ ಅರ್ಥ? ಕನ್ನಡ ಅಂದರೆ ಏನು? ಕನ್ನಡ ಎಂಬ ಪದ ಹೇಗೆ ಸೃಷ್ಟಿಯಾಯಿತು?
ಕನ್ನಡ ಸಾಹಿತ್ಯಕ್ಕಿಂತ ಅತಿ ಪ್ರಾಚೀನವಾದ ಹಿನ್ನೆಲೆಯನ್ನು ಹೊಂದಿರುವ ಸಾಹಿತ್ಯ ತಮಿಳು ಸಾಹಿತ್ಯ. ತೊಲ್ಕಾಪ್ಪಿಯಂ ಅಂತ ಒಂದು ಕಾವ್ಯ ಇದೆ. ಅದು ಕಾವ್ಯ ಲಕ್ಷಣಗಳನ್ನು ಕುರಿತ ಗ್ರಂಥ. ಅದು ತೊಲ್ಕಾಪ್ಪಿಯಂ ಅಂತ. ಅದರಲ್ಲಿ ತೊಲ್ಕಾಪ್ಪಿಯನ ಅದರ ಕರ್ತೃ ತನ್ನ ನಾಡಿನ ಹೊರಗಿರುವ ಜನರನ್ನು ಗುರುತಿಸ್ತಾನೆ. ತನ್ನ ನಾಡಿನ ನೆರೆಹೊರೆಯ ಜನರನ್ನು ಗುರುತಿಸ್ತಾನೆ. ಆ ಗುರುತಿಸುವಾಗ ಅವನು ಬಳಸಿರುವಂತಹ ಶಬ್ದ ಕರುನಾಡರ್, ಒಡುಗರ್. ಒಡುಗರ್ ಅಂದ್ರೆ ಬಡಗ. ತಮಿಳುನಾಡಿಗೆ ಉತ್ತರದಲ್ಲಿರೋರು ಆಂಧ್ರದವರು, ಆದ್ರಿಂದ ಅವರು ಒಡುಗರ್. ನಾವು ಕರುನಾಡರ್. ಕರುನಾಡರ್ ಅಂತ ಅಂದ್ರೆ ಎತ್ತರದ ನಾಡಿನವರು. ಯಾಕೆಂದ್ರೆ ತಮಿಳುನಾಡು ಸಮುದ್ರ ಮಟ್ಟದಲ್ಲಿದೆ, ವಿಶಾಖಪಟ್ಟಣ ಸಮುದ್ರ ಮಟ್ಟದಲ್ಲಿದೆ. ಆದ್ರೆ ಈ ಪೂರ್ವ ದಿಕ್ಕಿನಿಂದ ಪಶ್ಚಿಮಕ್ಕೆ ಬಂದಂತೆಲ್ಲ ಪಶ್ಚಿಮ ಘಟ್ಟಗಳು ನಿಮ್ಗೆಲ್ಲ ಗೊತ್ತಿರ್ಬೋದು. ಕರ್ನಾಟಕದ ಅಮೂಲ್ಯವಾದ ಆಸ್ತಿ ಪಶ್ಚಿಮ ಘಟ್ಟಗಳು, ಎತ್ತರದ ನಾಡು ಕರ್ನಾಟಕ. ಆದ್ದರಿಂದ ತಮಿಳರು ಕನ್ನಡಿಗರನ್ನ ಕರುನಾಡರ್ ಅಂತ ಕರೆದರು. ಇದನ್ನ ಇಲ್ಲಿರುವ ಪ್ರತಿಯೊಬ್ಬರು ಮನನ ಮಾಡಬೇಕು. ಯಾಕೆಂದ್ರೆ ನಮ್ಮ ವಿದ್ವಾಂಸರು ಎಷ್ಟೋ ಜನ ಮಿಸ್ಲೀಡಿಂಗ್ ಮಾಡ್ತಾರೆ. ಏನದು ಮಿಸ್ಲೀಡಿಂಗ್ ಅಂದ್ರೆ, ಕಪ್ಪು ಬಣ್ಣದ ನಾಡು, ಕರಿದು ನಾಡು ಕನ್ನಡ ಅಂತ ಕೆಲವರು ಹೇಳಿದ್ದಾರೆ. ನಾಡಿನ ಬಣ್ಣವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಯಾರು ಹೆಸರಿಡಲ್ಲ. ಇದು ನ್ಯಾಚುರಲ್. ಇದು ಘಟ್ಟದ ಕೆಳಗಡೆ ಇರೋರು, ಘಟ್ಟದ ಮೇಲಿರೋರು ಕರ್ನಾಟಕದಲ್ಲಿ. ಹಾಗೆ ತಮಿಳಿಗೆ ಹೋಲಿಸ್ಕೊಂಡ್ರೆ ತಮಿಳರಿಗೆ ಅತಿ ಎತ್ತರದ ನಾಡಿನವರು ಕರ್ನಾಟಕ. ನಿಮ್ಗೆಲ್ಲ ಗೊತ್ತಿದೆ, ಮುಳ್ಳಯ್ಯನಗಿರಿ 1/3 ಆಫ್ ಹಿಮಾಲಯ. ಮುಳ್ಳಯ್ಯನಗಿರಿ ಕರ್ನಾಟಕ. ಅದರಿಂದ ಕನ್ನಡ ಮತ್ತು ಕರ್ನಾಟಕ ಅಂದ್ರೆ ಎತ್ತರದ ನಾಡು. ಆತ್ಮೀಯರೇ, ಇದ್ರ ಜೊತೆಗೆ ಇನ್ನೊಂದು ಪದವನ್ನು ನಾನು ಸೇರಿಸ್ಬೇಕು ವಿಚಾರವನ್ನು. ಏನದು ಅಂದ್ರೆ, ಈ ಎತ್ತರದ ನಾಡಿಗೆ ತಕ್ಕಂತೆ ಇಲ್ಲಿನ ಜನ ಎತ್ತರದ ಗುಣವನ್ನು ಹೊಂದಿರಬೇಕು. ಬಹಳ ಮುಖ್ಯ. ಸುಮ್ಮನೆ ನಾಡು ಎತ್ತರ ಆಗಿ ನಮ್ಮ ಮನಸ್ಸು ಎತ್ತರ ಆಗದೆ ಇದ್ರೆ ನಿಷ್ಫಲ. ನೋಡಿ, ಇವತ್ತು ಒಂದು ಪ್ರತ್ಯಕ್ಷ ಉದಾಹರಣೆ. ನಾನು ಮತ್ತೆ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅನ್ನೋದ್ರಲ್ಲಿ ತಾವೆಲ್ಲ ಆಲೋಚನೆ ಮಾಡಬೇಕು. ಎತ್ತರದ ಮನಸ್ಸು ಇದ್ದಿದ್ರಿಂದ ನಮ್ಮ MLA ಅವರು ರೈತ ಗೀತೆಯನ್ನು ಆಡಿ ಅಂತ ಹೇಳಿ. ಇದು ಎತ್ತರದ ಮನಸ್ಸು. ಇಂಥ ಎತ್ತರದ ನಾಡಿಗೆ ಎತ್ತರದ ಮನಸ್ಸನ್ನ ನಾವೆಲ್ಲ ಹೊಂದಬೇಕು. ಬಹಳ ಮುಖ್ಯ. ನೋಡಿ, ನಾನು ಕನ್ನಡ ಪ್ರೊಫೆಸರ್, ನಾನು ಹೇಳ್ಬೋದಾಗಿತ್ತು, ನನಗೂ ಜೀವ ಗೊತ್ತಿದೆ, ರೈತ ಗೀತೆ ಆಡ್ರೆ ಅಂತ ಹೇಳ್ಬೋದಾಗಿತ್ತು. ಆದರೆ ನನಗೆ ಆ ಕ್ಷಣಕ್ಕೆ ಉಳಿಲಿಲ್ಲ. ಅದನ್ನ MLA ಅವರು ಅದನ್ನ ಅನುಷ್ಠಾನಗೊಳಿಸಿದ್ದು ನನಗೆ ಬಹಳ ಸಂತೋಷ ಆಯಿತು. ಈಗ ಎತ್ತರದ ಮನಸ್ಸಿಗೆ ಏನ್ ಬೇಕು? ನಮ್ಮ ಆದಿಕವಿ ಪಂಪ ಬಹಳ ಅದ್ಭುತವಾದಂತಹ ಒಂದು ಮಾತನ್ನ ಹೇಳಿದ. ಇದು ವ್ಯಕ್ತಿಗೆ ಮತ್ತು ಸಮಾಜಕ್ಕೆ, ಇಂಡಿವಿಜುವಲ್ ಅಂಡ್ ಸೊಸೈಟಿ ಎರಡಕ್ಕೂ ಅಪ್ಲೈ ಆಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿತ್ವ ಹೇಗಿರ್ಬೇಕು, ಒಬ್ಬನ ವ್ಯಕ್ತಿತ್ವ ಹೇಗಿರ್ಬೇಕು ಮತ್ತು ಸಮಾಜದ ರಚನೆ ಹೇಗಿರ್ಬೇಕು ಅನ್ನೋದಕ್ಕೆ ಪಂಪ ಹೇಳ್ತಾನೆ. ಚಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಿಸರೆ ಮಾನಸ. ಬಹಳ ಮುಖ್ಯ. ಯಾರಪ್ಪ ಮನುಷ್ಯರು? ಮನುಷ್ಯ ಅಂದ್ರೆ ಏನು ನೋಡಿ. ಚಾಗದ, ಭೋಗದ, ಅಕ್ಕರದ, ಗೇಯದ, ಆ ಗೋಪುರದ ರಚನೆಯನ್ನು ನೀವು ಗಮನಿಸಬೇಕು. ತ್ಯಾಗ ಅಂದ್ರೆ ತ್ಯಾಗ. ತ್ಯಾಗದ ತಳಹದಿಯ ಮೇಲೆ ವ್ಯಕ್ತಿತ್ವ, ಒಂದು ಸಮಾಜದ ರಚನೆ ಆಗ್ಬೇಕು. ಬಹಳ ಮುಖ್ಯ ಇದು. ನಮ್ಮ ಪೂರ್ವಿಕರು ಬದುಕಿದ್ದೇ ಹಾಗೆ. ತ್ಯಾಗದ ತಳಹದಿಯ ಮೇಲೆ ಭೋಗ ಇತ್ತು, ಅದರ ಮೇಲೆ ಅಕ್ಕರ ಇತ್ತು, ಗೇಯ ಇತ್ತು, ಇನ್ನು ಗೋಷ್ಠಿ ಇತ್ಯಾದಿಗಳೆಲ್ಲ ಇತ್ತು. ನೋಡಿ, ಇದು ಎತ್ತರದ ಮನಸ್ಸು. ಈಗ ಉಲ್ಟಾ ಆಗ್ಬಿಟ್ಟಿದೆ. ಭೋಗದ ತಳಹದಿಯ ಮೇಲೆ ನಾವು ತ್ಯಾಗವನ್ನು ಬಿಟ್ಬಿಟ್ಟಿದ್ದೀವಿ. ತ್ಯಾಗ ಬೇಡವೇ ಬೇಡ. ಭೋಗದ ತಳಹದಿಯ ಮೇಲೆ ಎಲ್ಲವನ್ನ ಇಡ್ತಾ ಇದ್ದೀವಿ. ಇದು ಬಹಳ ದೊಡ್ಡ ಟ್ರಾಜಿಡಿ, ದುರಂತ. ಭೋಗದ ತಳಹದಿಯ ಮೇಲೆ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಆಗಲಿ, ಒಂದು ಸಮಾಜದ ರಚನೆಯಾಗಲಿ ಭೋಗದ ತಳಹದಿಯ ಮೇಲೆ ಆದ್ರೆ ಅದು ಬಹಳ ದೊಡ್ಡ ದುರಂತ. ಅದಾಗಬಾರ್ದು ಅನ್ನೋದನ್ನ ಆದಿಕವಿ ಪಂಪ ಚಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಸರೆ
ಮಾನ್ಯ ಸರ್